ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನಮಗೆಲ್ಲ ಬೇಕಾಗಿರೋದು ಸರ್ ದುಡ್ಡೆಲ್ಲಿಂದ ಬರುತ್ತೆ. ದುಡ್ಡು ಅನ್ನೋಂಥದ್ದು ಸ್ವಯಂ ಸೇವಕರಿಂದ ಗುರುದಕ್ಷಿಣೆಯಾಗಿ ಸ್ವೀಕಾರ ಮಾಡ್ತಾರೆ. ಗುರುದಕ್ಷಿಣೆಯಾಗಿ ಸ್ವೀಕಾರ ಮಾಡುವಂಥದ್ದನ್ನು ಕೂಡ ಗುಪ್ತವಾಗಿ ಮಾಡ್ತಾರೆ. ಹೇಗೆ ಅಂದ್ರೆ ಒಂದು ಪ್ರತಿಯೊಬ್ಬ ಹೋಗುವಂತ ಎಲ್ಲ ವ್ಯಕ್ತಿಗಳಿಗೆ ಒಂದು ಕವರ್ ಅನ್ನು ಕೊಡ್ತಾರೆ. ಅದರಲ್ಲಿ ತುಂಬಾ ಸಣ್ಣದಾಗಿ ನಂಬರ್ ಹಾಕ್ತೀವಿ. ನಾನು ಹಾಕಿದ್ದೀನಿ ಆ ನಂಬರ್ ಅನ್ನ. ಆ ನಂಬರ್ ಹಾಕಿರುವಂತಹ ಕವರ್ ಯಾರಿಗೆ ಕೊಟ್ಟಿದೀವಿ ಅಂತ ಬರ್ಕೊಂಡಿರ್ತಾರೆ. ಅಲ್ಲ ನಂಬರ್ ಏನ್ ಚಕ್ಕ ಅದು ಅಲ್ಲ, ಒಂದು ಕವರ್. ಅದರಲ್ಲಿ ಎಷ್ಟು ದುಡ್ಡು ಹಾಕಿದ್ದಾರೆ, ಏನ್ ಹಾಕಿದ್ದಾರೆ ಇದೆಲ್ಲ ಆಮೇಲೆ ಗೊತ್ತಾಗುತ್ತೆ. ಇರ್ಲಿ, ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಅಲ್ಲ ಸಂಕ್ಷಿಪ್ತವಾಗಲ್ಲ ಸರ್. ಈಗ ಒಂದು ಕವರ್ ಇರ್ತದೆ, ಕವರ್ ಅಲ್ಲಿ ಈಗ ಒಂದು 100 ರೂಪಾಯಿ ಹಾಕಿರ್ತೀರಿ ಅಂತ ಇಟ್ಕೊಳ್ಳಿ. ಅದ್ ಯಾರು ತಗೋತಾರೆ? ಇಂಥ ವ್ಯಕ್ತಿ 100 ರೂಪಾಯಿ ಹಾಕಿದ್ದಾರೆ ಅಂತ ಇವರಿಗೆ ಲಿಸ್ಟ್ ಸಿಗುತ್ತೆ. ಆ ರೀತಿ ಇಡೀ ದೇಶದ ಎಲ್ಲ ಹೋಗುತ್ತೆ ಸರ್. ಅದನ್ನ ಹೇಳ್ತಾ ಇದ್ದೀನಿ ಮೇಡಮ್. ಇದೇ ರೀತಿ ಇಡೀ ದೇಶದಲ್ಲಿರೋ ಎಲ್ಲಾ ಶಾಖೆಗಳದ್ದು ಹಣ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ಹೋಗುತ್ತೆ. ಆದರೆ ಎಲ್ಲೂ ಕೂಡ ಈ ಹಣ ಎಷ್ಟು ಬಂತು ಅಂತ ಆ ಶಾಖೆದು ಅವರಿಗೆ ಮಾತ್ರ ಗೊತ್ತಿರುತ್ತೆ. ತಾಲೂಕ್ ಮಟ್ಟದವರಿಗೆ ಎಲ್ಲಾ ಶಾಖೆಗಳದ್ದು ಗೊತ್ತಿರುತ್ತೆ. ಜಿಲ್ಲಾ ಮಟ್ಟದವ್ರದ್ದು ಕೆಲವು ಅಷ್ಟೇ ಗೊತ್ತಿರುತ್ತೆ. ಆದರೆ ನಾನು ಇನ್ನೊಂದು ಲೆಕ್ಕ ಹೇಳ್ತೀನಿ. ಅದಕ್ಕೆ ಅಕೌಂಟಬಿಲಿಟಿ ಬೇಡವಾ? ಹೇಳ್ತೀನಿ ಮೇಡಮ್. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಅತ್ಯಂತ ಮುಖ್ಯವಾದಂತಹ ಒಂದು ಲೆಕ್ಕವನ್ನ ಇಡೀ ರಾಷ್ಟ್ರ ಮಟ್ಟಕ್ಕೆ ಹೋಗುತ್ತೆ. ಇದೇ ಹೇಗೆ ರಾಷ್ಟ್ರ ಮಟ್ಟಕ್ಕೆ ಹೋಗುತ್ತೋ ಹಾಗೇನೆ ಅದೇನು ಅಂದ್ರೆ ಇಡೀ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿ, ಆ ರಾಜ್ಯಗಳಲ್ಲಿರುವಂತಹ ಎಲ್ಲ ಜಿಲ್ಲೆಗಳು, ಆ ಜಿಲ್ಲೆಗಳಲ್ಲಿರುವಂತಹ ತಾಲೂಕುಗಳಲ್ಲಿರುವಂತಹ ಮಂಡಲದಲ್ಲಿರುವಂತಹ ಗ್ರಾಮಗಳು, ಆ ಗ್ರಾಮದಲ್ಲಿರುವಂತಹ ಶಾಖೆ, ಅದು ಬೆಳಗ್ಗೆನ, ಸಾಯಂಕಾಲನ, ರಾತ್ರಿನ, ಮತ್ತು ಆ ಶಾಖೆ ಒಳಗಡೆ ಬರುವಂತಹ ಸ್ವಯಂ ಸೇವಕರು, ತರುಣ, ಬಾಲ, ಶಿಶು, ಒಟ್ಟು ಮತ್ತೆ ಪ್ರೌಢ, ಹೀಗೆ 4 ರೀತಿಯ ಅಂಕಿಅಂಶಗಳು ಬರುತ್ತೆ. ಆದರೆ ಈ ಎಲ್ಲ ಅಂಕಿಅಂಶಗಳು ಅಖಿಲ ಭಾರತ ಮಟ್ಟದಲ್ಲಿ ಘೋಷಣೆ ಮಾಡ್ತಾರೆ. ABPS ಅನ್ನುವಂಥದ್ರಲ್ಲಿ ಪ್ರಾಂತ ಶಿಬಿರಗಳಲ್ಲಿ ಘೋಷಣೆ ಮಾಡ್ತಾರೆ. ಆದರೆ ಯಾವುದೇ ಸಂದರ್ಭದಲ್ಲಿ ಸಂಘದಲ್ಲಿ ಇಷ್ಟೇ ದುಡ್ಡು ಗುರುದಕ್ಷಿಣೆಯಿಂದ ಬಂತು ಹೇಳೋದಿಲ್ಲ. ಆದರೆ ಅದರ ಮಧ್ಯದಲ್ಲಿ ಇನ್ನೊಂದು ಬರ್ತದೆ. ಪ್ರತಿ ಶಾಖೆಗೆ, ತಾಲೂಕಿಗೆ, ಜಿಲ್ಲೆಗೆ, ವಿಭಾಗಕ್ಕೆ ಗುರಿ ಕೊಡ್ತಾರೆ. ಆ ಗುರಿಯನ್ನ ಮುಟ್ಟಿದಿರಾ ಅಲ್ವಾ ಅಥವಾ ಇಲ್ವಾ? ಆ ಹಣನ ಯಾರು ಸರ್ ಒಬ್ರು ಮ್ಯಾನೇಜ್ ಮಾಡಕ್ಕಾದ್ರೂ ಬೇಕಲ್ಲ? ಅದನ್ನು ಮ್ಯಾನೇಜ್ ಮಾಡೋರು ಸಂಘದಲ್ಲಿ ಒಂದು ವ್ಯವಸ್ಥೆ ಇದೆ. ಕಾರ್ಯವಾಹ ಅಂತಂದ್ರೆ ಸೆಕ್ರೆಟರಿ, ಖಜಾಂಚಿ ಅನ್ನುವಂಥದ್ದನ್ನ ವ್ಯವಸ್ಥಾ ಪ್ರಮುಖ ಅಂತ ಕರೀತಾರೆ. ಆ ವ್ಯವಸ್ಥಾ ಪ್ರಮುಖರು ಅದನ್ನ ಲೆಕ್ಕಾಚಾರ ನೋಡ್ಕೊಂತಾನೆ ಖರ್ಚು ಮಾಡುವಂತದ್ರ ಬಗ್ಗೆ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಒಂದು ಅಕೌಂಟ್ ಇರೋದಿಲ್ಲ? ಇಲ್ಲ, ಅಕೌಂಟ್ ಇರುತ್ತೆ. ಬೇನಾಮಿ ವ್ಯಕ್ತಿಗಳ ಹೆಸರಿನಲ್ಲಿ ಇರ್ತದೆ, RSS ಹೆಸರಿನಲ್ಲಿ ಇರೋದಿಲ್ಲ. ನನ್ನ ಹೆಸರಿನಲ್ಲೂ ಕೂಡ 2002ರವರೆಗೆ, 1994ರಿಂದ 2002ರವರೆಗೆ RSS ನ ಗುರುದಕ್ಷಿಣ ಹಣ ನನ್ನ ಹೆಸರಿನಲ್ಲೂ ಡೆಪಾಸಿಟ್ ಆಗ್ತಾ ಇತ್ತು. ಹೇಳ್ತಿರ್ಲಿಲ್ಲ. ಬ್ಲಾಂಕ್ ಆಗಿ ನಮ್ಮ ಹತ್ರ ಸೈನ್ ಹಾಕ್ಸ್ಕೊಳ್ಳೋರು, ಡೆಪಾಸಿಟ್ ಮಾಡ್ಲಿಕ್ಕೆ, ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಅಟ್ ಎ ಟೈಮ್ ಎಲ್ಲ ಮಾಡಿಸ್ಕೊಂತ ಇದ್ರು. ನಡೀತಾ ಇತ್ತು. ಇದು 3 ಜನ ಅಲ್ಲ ನಡೀತಾ ಇತ್ತು ಅನ್ನೋದಕ್ಕೆ ಇವಾಗ ನೀವು ದೆಹಲಿಯಲ್ಲಿ RSS ಕಚೇರಿ ನೋಡಿದ್ರೆ ಒಳ್ಳೆ 5 ಸ್ಟಾರ್ ಹೋಟೆಲ್ ಇದ್ದಂಗಿದೆ. ಸೊ ಅದೆಲ್ಲ ಸುಮ್ನೆ ಬಂದ್ಬಿಡುತ್ತಾ? ಸುಮಂತ್ರ ಕಾಳಿ ಅಂತ ಬಿಲ್ಡಿಂಗ್ ಅಂತ ಅದಕ್ಕೆ ಬೇರೆ ಇದೆ ವ್ಯವಸ್ಥೆ. ಉದಾಹರಣೆಗೆ ಇಲ್ಲೇ ನಾವು ಮಲ್ಲೇಶ್ವರದಲ್ಲಿ ಇದೀವಿ. ಇಲ್ಲಿಗೆ ಅಲ್ಲಿ ಸರ್ ಈಗ ಸಂಘ ಪರಿವಾರ ಅಂದ್ರೆ ಒಂದು ಪರಿವಾರ, ಒಂದು ಕುಟುಂಬ. ಒಂದು ತಂದೆ ಮಗನಿಗೆ ಕೊಟ್ಟರೆ ಹೇಗೆ ಲೆಕ್ಕ ಇರುವುದಿಲ್ಲವೋ ಹಾಗೆ ಇದು ಲೆಕ್ಕಕ್ಕೆ ಪ್ರೀತಿಯಿಂದ ಮಗನಿಗೆ ಒಂದು 500 ರೂಪಾಯಿ ಕೊಟ್ವಿ, ಅದನ್ನೇನಾದ್ರೂ ಲೆಕ್ಕ ಇಡ್ತೀವಾ? ಹಂಗೆ ದೇಶ ಸೇವೆಗಾಗಿ ಪ್ರತಿಯೊಬ್ಬರು ಕೊಡುವಂತ ದೇಣಿಗೆ ಲೆಕ್ಕ ಇಡ್ತಾರೆ. ಪ್ರಚಾರಕರಿಗೆ ಆ ದುಡ್ಡನ್ನ ಕೊಟ್ಟು ಲೆಕ್ಕ ಇರುತ್ತೆ, ಆದ್ರೆ ಹೊರಗಡೆ ಜಗತ್ತಿಗೆ ಲೆಕ್ಕ ಇರಲ್ಲ. ಆ ಲೆಕ್ಕನ ಪ್ರಿಯಾಂಕರ್ಗೆ ಕೇಳ್ತಾ ಇದಾರೆ. ಈಗ ಅದನ್ನೇ ನಾನು ಕೊಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ವಾಪಸ್ ಬರ್ತೀನಿ. ಎಸ್ ಭಾಸ್ಕರನ್ ಅವರೇ ಈಗ ಅವ್ರು ಹೇಳ್ತಾ ಇದ್ರು ಪ್ರಿಯಾಂಕರ್ಗೆ, ಅವರು ಒಬ್ಬ ಕಸ ಹೊಡೆಯೋರ್ಗೂ ಕೂಡ ಒಂದು ಅಕೌಂಟಬಿಲಿಟಿ ಇರುತ್ತೆ. ನೀವು ಈ ದೇಶದ ಪ್ರಜೆಗಳು ಮತ್ತು ಪ್ರಜೆಗಳಾಗಿ ನನಗೆ ಮತದಾನದ ಹಕ್ಕು ಬೇಕು ಅಂದ್ರೆ ನೀವು 16 ಡಾಕ್ಯುಮೆಂಟ್ ಕೊಡ್ಬೇಕು, SIR ಸ್ಕ್ರೂಟಿನಿಗೆ ಒಳಗಾಗಬೇಕು. ನಾನು ಈ ದೇಶದಲ್ಲಿದ್ದು ಈ ದೇಶದ ಪ್ರಜೆಯಾಗಿ ನನ್ಗೆ ಎಲ್ಲಾ ರೆಕಾರ್ಡ್ಸ್ ಇದ್ರು ಕೂಡ ನಾನು ಮತ ಹಾಕಬೇಕಾ ಬೇಡವಾ ಅಂತ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ. ಸೊ ಒಬ್ಬ ವ್ಯಕ್ತಿ ತನಗೆ ಸಂವಿಧಾನದತ್ತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಿರುವ ಮತದಾನದ ಹಕ್ಕಿಗೆ ಇಷ್ಟು ಸ್ಕ್ರೂಟಿನಿ ಇರುವಾಗ, ಇಷ್ಟು ದೊಡ್ಡ ಇಡೀ ಪ್ರಪಂಚದ ಅತಿ ದೊಡ್ಡ NGOಗೆ ಒಂದು ಲೆಕ್ಕಾಚಾರನೂ ಇಲ್ಲ, ಒಂದು ಅಕೌಂಟಬಿಲಿಟಿ ಇಲ್ಲ ಅಂದ್ರೆ ಹೇಗೆ ಅಂತ ಅವ್ರು ಕೇಳ್ತಾ ಇರೋದು. ನೋಡಿ, ಮೊದಲನೇ ದಿನದಿಂದ ಇಲ್ಲಿ ತನಕ ನಾನು ಏನು ಸ್ಟ್ಯಾಂಡರ್ಡ್ನ ಇಟ್ಕೊಂಡಿದ್ದೆ ಅದೇ ಸ್ಟ್ಯಾಂಡರ್ಡ್ನು ಈಗಲೂ ಹೇಳ್ತೀನಿ. RSS ಬಂದು ರಿಜಿಸ್ಟ್ರೇಷನ್ ಆಗೋಂಥದ್ದು ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತೀನಿ. ಈಗ 1925ರಲ್ಲಿ RSS ಪ್ರಾರಂಭವಾದದ್ದು. ಅದಕ್ಕೆ 2 ವರ್ಷ ಮೊದಲೇ ನಮ್ಮ ಕರ್ನಾಟಕದವರೇ ಆದಂತಹ ನಾರಾಯಣ ಸುಬ್ಬರಾವ್ ಹರ್ಡಿಕರ್ ಅವರು ಕಾಂಗ್ರೆಸ್ಸಿನ ಹಿಂದೂಸ್ತಾನಿ ಸೇವಾದಳ ಅಂತ ಶುರು ಮಾಡಿದರು.
ಈಗಲೂ ಅದಕ್ಕೆ ರಾಷ್ಟ್ರೀಯ ಪ್ರೆಸಿಡೆಂಟ್ ಇದ್ದಾರೆ. ಕಾಂಗ್ರೆಸ್ ಅಫಿಲಿಯೇಟೆಡ್ ಅದು ಸಂಸ್ಥೆ, ಅದು ರಿಜಿಸ್ಟರ್ ಆಗಿದೆ ಕೇಳಿ. ಅವರು RSS ಥರನೇ ಸಮಾಜಮುಖಿಯಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಅವ್ರ ವೆಬ್ಸೈಟಿನ ಈಗ ತೆಗೆದು ನೋಡಿ, ಅನ್ರಿಜಿಸ್ಟರ್ಡ್ ಅದು. ಅದರಲ್ಲಿ ಮೆಂಬರ್ಶಿಪ್ ಆಗೋದಕ್ಕೆ ₹100, ₹500 ವರ್ಷಕ್ಕೆ ಮತ್ತು ₹5,000 ಲೈಫ್ ಟೈಮ್ ಇದೆ. ಈ ಅನ್ರಿಜಿಸ್ಟರ್ಡ್ ಸೇವಾದಳ ಇವ್ರು ಹೆಂಗ್ ಕಲೆಕ್ಟ್ ಮಾಡ್ತಾರೆ? ಅವರು ಮಾಡಬಾರ್ದು, ಇವರು ಮಾಡಬಾರ್ದು. ಅದಕ್ಕೆ ಹೇಳೋದು, ಯಾರು ಮಾಡಬಾರ್ದು. ನೋಡಿ, RSS ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ CT ರವಿ ಹೇಳ್ದಂಗೆ ಶಾಖೆ ಅದು ಇದು ನಾನು ನಂಬಲ್ಲ, ಅದರ ಅವಶ್ಯಕತೆ ಇಲ್ಲ. RSS ಕೆಳಗೆ ಅಫಿಲಿಯೇಟೆಡ್ ಎಷ್ಟು ಆರ್ಗನೈಸೇಷನ್ಸ್ ಇದೆ, ಯಾವುದರಲ್ಲಿ ದುಡ್ಡು ಹರಿದು ಬರುತ್ತೆ, ಆ ದುಡ್ಡು ಯಾವುದಕ್ಕೆ ಬಳಕೆ ಆಗುತ್ತೆ, ಮೆಡಿಕಲ್ ಫೆಸಿಲಿಟೀಸ್ಗೆ, ಎಜುಕೇಶನ್ಗೆ. ಪೂರ್ತಿ ಮಾಡ್ತೀನಿ. ನಿಮ್ಗೆ ಅರ್ಥ ಆಗದೆ ಇರೋದು ಏನು ಗೊತ್ತಾ, ನಾವು ಇಲ್ಲಿ RSS ನ ಕಾರ್ಯಚಟುವಟಿಕೆಗಳು ಏನು, RSS ಹೇಗೆ ಕಾರ್ಯನಿರ್ವಹಿಸುತ್ತೆ, RSS ನಲ್ಲಿ ಏನೇನ್ ಕಲ್ಸ್ಕೊಡ್ತಾರೆ, ದಟ್ ಇಸ್ ನಾಟ್ ದಿ ಇಶ್ಯೂ. ಸೊ ಇಷ್ಟು ದೊಡ್ಡ ಸಂಘ ಪರಿವಾರ ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ ಇವಾಗ ನಾಳೆ ನೀವು ಪಥಸಂಚಲನ ಮಾಡ್ಬೇಕು ಒಂದು, ನಾವು 2 ಲಕ್ಷ ಜನ ಪಥಸಂಚಲನ ಮಾಡ್ತೀವಿ ಅಂತ ಅಂದರೆ ಇದಕ್ಕೆ ಹೊಣೆ ಯಾರು, ಜವಾಬ್ದಾರಿ ಯಾರು, ಇದು ರಿಜಿಸ್ಟ್ರೇಷನ್ ಆಗಿದೆಯಾ ಆಗಿಲ್ವಾ ಅಂತ ಕೇಳುವ ಹಕ್ಕು ಸರ್ಕಾರಗಳಿಗಿರುತ್ತೆ. ನಂಬರ್ 2, ನೀವು ಇಷ್ಟು ದೊಡ್ಡ ಆರ್ಗನೈಸೇಷನ್, ಇದರ ಅಂಗಸಂಸ್ಥೆಗಳು ಇಷ್ಟೊಂದಿದೆ, ಇದರ ಶಾಖೆಗಳು ಸುಮಾರು 1000ಕ್ಕೂ ಹೆಚ್ಚು ಇದೆ ಅನ್ನೋದಾದರೆ ಮತ್ತು ರಿಜಿಸ್ಟರ್ಡ್ ಅಲ್ಲ ಅನ್ನೋದಾದರೆ ಆರ್ಥಿಕ ವ್ಯವಹಾರಗಳು ಹೆಂಗ ನಡೀತವೆ ಇಲ್ಲಿ ಅಂತ ಕೇಳೋದು ಅದೇನ್ ತಪ್ಪೇನಿಲ್ಲ. ಅಷ್ಟು ದೊಡ್ಡ ಸಂಸ್ಥೆ ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಒಂದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು, ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 300 300. Attica Gold Company.